ನಮಸ್ಕಾರ ಸ್ನೇಹಿತರೆ, 1,00,000 ರೂಪಾಯಿ ಬೆಲೆಯ ಟಾಪ್ ಮಾಡೆಲ್ನ ಸ್ಮಾರ್ಟ್ ಫೋನ್ 50-60 ಸಾವಿರ ರೂಪಾಯಿ ಡಿಸ್ಕೌಂಟ್ ರೇಟ್ ನಲ್ಲಿ ಸಿಕ್ಕರೆ ಅಟ್ರಾಕ್ಟಿವ್ ಆಗಿ ಕಾಣುತ್ತಲ್ವಾ? ಸ್ಟಾಕ್ ಮಾರ್ಕೆಟ್ ನಲ್ಲೂ ಕೂಡ ಇಂಥ ಅಪಾರ್ಚುನಿಟೀಸ್ ಇರಬಹುದು. ಆದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಮಾರ್ಕೆಟ್ ಬಿದ್ದಾಗ ಭಯಪಟ್ಟು ಓಡ್ ಹೋಗ್ಬಿಡ್ತಾರೆ. ಆದ್ರೆ ಬುದ್ಧಿವಂತ ಹೂಡಿಕೆದಾರರು ಮಾರ್ಕೆಟ್ ಬಿದ್ದಾಗಲೇ ಇಂಥ ಡಿಸ್ಕೌಂಟ್ ಹುಡುಕ್ತಾರೆ. ಇದನ್ನ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಅಟ್ರಾಕ್ಟಿವ್ ಪ್ರೈಸ್ ನಲ್ಲಿ ಸಿಗೋ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನೀಸ್ ಅನ್ನ ಹುಡುಕೋದನ್ನ. ಅಗೇನ್ ಹೇಳ್ತಿದ್ದೀವಿ, ಆರಂಭದಲ್ಲಿ ಯಾವುದೇ ಹೂಡಿಕೆ ಸಲಹೆ ಅಲ್ಲ, ಇದು ಕೇವಲ ಒಂದು ಪ್ರಾಡಕ್ಟ್ ಅನ್ನ ತಿಳಿದುಕೊಳ್ಳೋ ವಿಡಿಯೋ ಸ್ನೇಹಿತರೆ. ಅದ್ರ ಬಗ್ಗೆ ಮಾಹಿತಿ ಪಡೆಯೋ ವಿಡಿಯೋ, ಪ್ರಾಡಕ್ಟ್ ಟೂರ್ ಅಂತ ಅನ್ಕೊಳ್ಳಿ. ಅದರಲ್ಲೂ ಕೂಡ ಮುಖ್ಯವಾಗಿ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅನ್ನ ತರ್ತಾ ಇರೋ ಒಂದು NFO ಇದು. ಮಾರುಕಟ್ಟೆಯಲ್ಲಿರೋ ಬಲಿಷ್ಠ ಮತ್ತು ನಂಬಿಕಸ್ಥ ಕಂಪನಿಗಳ ಷೇರುಗಳು ಡಿಸ್ಕೌಂಟ್ ಪ್ರೈಸ್ ನಲ್ಲಿ ಸಿರುವಾಗಲೇ ಖರೀದಿ ಮಾಡೋದನ್ನ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಕರೀತಾರಲ್ವಾ. ಸೊ ಇದರಲ್ಲಿ ನಾವೇ ಖುದ್ದಾಗಿ ಈ ತರಹದ ಹೈ ಕ್ವಾಲಿಟಿ ಡಿಸ್ಕೌಂಟೆಡ್ ಷೇರುಗಳನ್ನ ಹುಡುಕೋದು, ಕೆಲವರಿಗೆ ಆ ಸ್ಕಿಲ್ ಇರುತ್ತೆ, ಹೆಚ್ಚಿನ ಜನಕ್ಕೆ ಆ ಸ್ಕಿಲ್ ಇರೋದಿಲ್ಲ, ಟೈಮ್ ಕೂಡ ಇರೋದಿಲ್ಲ, ರಿಸರ್ಚ್ ಮತ್ತು ಮಾರ್ಕೆಟ್ ಟ್ರ್ಯಾಕಿಂಗ್ನ ಎಬಿಲಿಟಿ ಕೂಡ ಇರೋದಿಲ್ಲ. ಅದಕ್ಕೋಸ್ಕರವೇ ಸಾಕಷ್ಟು ಇದನ್ನ ರೆಡಿಮೇಡ್ ಫಾರ್ಮ್ಯಾಟ್ ನಲ್ಲಿ ತಂದಿರೋ ಫಂಡ್ಸ್ ಇದಾವೆ. ಈಗ ಇಂಥ ಒಂದು ಹೊಸ ಫಂಡ್ ಕೂಡ ಬಂದಿದೆ, ಅದೇ ಬಜಾಜ್ ಲೈಫ್ ನಿಫ್ಟಿ 200 ವ್ಯಾಲ್ಯೂ 30 ಇಂಡೆಕ್ಸ್ ಫಂಡ್. ಇದೊಂದು ಯುಲಿಪ್ NFO ನ್ಯೂ ಫಂಡ್ ಆಫರ್ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇದೆ. ಇದರ ಬೇಸ್ ಪ್ರೈಸ್ ಲಾಂಚ್ NAV ಕೇವಲ 10 ರೂಪಾಯಿನಿಂದ ಇದೆ. ಗಮನಿಸಿ, ಜುಲೈ 27ನೇ ತಾರೀಕಿನ ತನಕ ಮಾತ್ರ ನ್ಯೂ ಫಂಡ್ ಆಫರ್ನ ಪೀರಿಯಡ್ ಇರುತ್ತೆ. ಹಾಗಿದ್ರೆ ಈ ಫಂಡ್ ಹೇಗೆ ಕೆಲಸ ಮಾಡುತ್ತೆ, ನಿಜಕ್ಕೂ ಈ ವ್ಯಾಲ್ಯೂ ಇನ್ವೆಸ್ಟಿಂಗ್ ನ ಕಾನ್ಸೆಪ್ಟ್ ಹೇಗೆ ವರ್ಕ್ ಆಗುತ್ತೆ, ಕಂಪ್ಲೀಟ್ ಡೀಟೇಲ್ ಅನ್ನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಪಡಿತಾ ಹೋಗೋಣ ಸ್ನೇಹಿತರೆ. ಮಾರುಕಟ್ಟೆಯ GEMS. ಮೊದಲನೇದಾಗಿ ಬಜಾಜ್ ಅವರ ಈ ಫಂಡ್ ಎಲ್ಲಿ ಹೂಡಿಕೆ ಮಾಡುತ್ತೆ ಅಂತ ನಿಮಗೆ ಮಾಹಿತಿ ಕೊಡ್ತೀವಿ. ಇದು ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ವಿಭಾಗದ ಟಾಪ್ 30 ಷೇರುಗಳಲ್ಲಿ ಹೂಡಿಕೆ ಮಾಡೋ ಫಂಡ್. ಅಂದ್ರೆ ದೇಶದ ದೊಡ್ಡ ದೊಡ್ಡ ಕಂಪನಿಗಳು ಹಾಗೂ ವೇಗವಾಗಿ ಬೆಳೀತಾ ಇರೋ ಮಧ್ಯಮ ಗಾತ್ರದ ಕಂಪನಿಗಳು. ಹಾಗಂತ ಇಲ್ಲಿ ನಿಮ್ಮ ಹಣ ಸುಮ್ನೆ ಯಾವ್ಯಾವುದೋ ಕಂಪನಿ ಮೇಲೆ ರ್ಯಾಂಡಮ್ ಆಗಿ ಇನ್ವೆಸ್ಟ್ ಆಗಲ್ಲ. ಬದಲಾಗಿ ಜೆಮ್ಸ್ ಸ್ಟ್ರಾಟಜಿ ಫಾಲೋ ಮಾಡಲಾಗುತ್ತೆ. ಇಲ್ಲಿ G ಅಂದ್ರೆ ಗ್ರೇಟ್ ಪ್ರೈಸ್, ಅಂದ್ರೆ ಕಮ್ಮಿ ಬೆಲೆಗೆ ಸಿಗೋ ಆದ್ರೆ ಫ್ಯೂಚರ್ ನಲ್ಲಿ ಅತಿ ಹೆಚ್ಚು ಗ್ರೋತ್ ಪಾಸಿಬಿಲಿಟಿ ಇರೋ ಶೇರ್ಸ್. M ಅಂದ್ರೆ ಮನಿ ಮೇಕರ್ಸ್, ಬಿಸ್ನೆಸ್ ಚೆನ್ನಾಗಿ ಮಾಡಿ ಹೂಡಿಕೆದಾರರಿಗೆ ಉತ್ತಮ ರಿಟರ್ನ್ಸ್ ಕೊಡೋ ಕೇಪಬಿಲಿಟೀಸ್ ಇರೋ ಸ್ಟಾಕ್ಸ್. S ಅಂದ್ರೆ ಸ್ಟ್ರಾಂಗ್ ಫಂಡಮೆಂಟಲ್ಸ್, ಅಂದ್ರೆ ಆರ್ಥಿಕವಾಗಿ ಸ್ಟ್ರಾಂಗ್ ಆಗಿರೋ, ಜಾಸ್ತಿ ಸಾಲದ ಹೊರೆ ಇಲ್ಲದ ಸ್ಟ್ರಾಂಗ್ ಕಂಪನೀಸ್. ಹಾಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಇದು ಇಂಡೆಕ್ಸ್ ಫಂಡ್. ಅಂದ್ರೆ ಇಲ್ಲಿ ಫಂಡ್ ಮ್ಯಾನೇಜರ್ ತನ್ನಿಷ್ಟ ಬಂದ ಹಾಗೆ ಷೇರುಗಳನ್ನ ಆಯ್ಕೆ ಮಾಡಕ್ಕಾಗಲ್ಲ. ಯಾವ ಷೇರು ಆರಿಸಬೇಕು ಅನ್ನೋದನ್ನ ಕಂಪ್ಯೂಟರ್ ಆಲ್ಗೊರಿದಮ್ ಡಿಸೈಡ್ ಮಾಡುತ್ತೆ. ಈ ಹಿಂದಿನ ಪರ್ಫಾರ್ಮೆನ್ಸ್ ತನ್ನಲ್ಲಿರೋ ಡೇಟಾ ಎಲ್ಲ ಆಧರಿಸಿ ಆಟೋಮ್ಯಾಟಿಕಲಿ ಫಾರ್ಮುಲಾ ಅನ್ವಯ ಆಯ್ಕೆ ಮಾಡಲಾಗುತ್ತೆ ಕಂಪನೀಸ್ ಅನ್ನ. ಜೊತೆಗೆ NFO ತಂದಿರೋ ಬಜಾಜ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ತಿಳ್ಕೊಳ್ಬೇಕು. ಅಂದ್ರೆ 100 ವರ್ಷಗಳ ಇತಿಹಾಸ ಹೊಂದಿರೋ ಬ್ರ್ಯಾಂಡ್ ನ ಕಂಪನಿ ಇದು. ಅದರಲ್ಲೂ ಕೂಡ ಬಜಾಜ್ ಲೈಫ್ ಇನ್ಶೂರೆನ್ಸ್ ನ ಪ್ರತ್ಯೇಕವಾಗಿ ನೋಡಿದ್ರು ಕೂಡ 25 ವರ್ಷಗಳ ಅನುಭವ ಅವರಿಗಿದೆ. ಮೇ 31, 2026 ಲೆಕ್ಕ ತೆಗೆದ್ರು ಕೂಡ ಕಂಪನಿ ಬರೋಬ್ಬರಿ 1.4 ಲಕ್ಷ ಕೋಟಿಗೂ ಅಧಿಕ ಜನರ ದುಡ್ಡನ್ನ ಮ್ಯಾನೇಜ್ ಮಾಡ್ತಿದೆ. ಅಂದ್ರೆ ಇವರ AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಷ್ಟಿದೆ. ಇನ್ನು ಮುಖ್ಯವಾಗಿ ಇನ್ಶೂರೆನ್ಸ್ ಕಂಪನಿ ಅಂದಾಗ ಕ್ಲೇಮ್ಸ್ ಎಲ್ಲ ಸರಿಯಾಗಿ ಕೊಡ್ತಾರ ಅನ್ನೋ ಪ್ರಶ್ನೆ ಬರುತ್ತಲ್ವಾ. ಸೊ ಇವರ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಎಷ್ಟಿದೆ, 99.3% ಇದೆ. ಹಾಗೆ 266% ಸಾಲ್ವೆನ್ಸಿ ರೇಷಿಯೋ ಹೊಂದಿದೆ. ಜೊತೆಗೆ ಈ ಹೊಸ NFO ತಂದಿದಾರಲ್ಲ ಇವರು, ಆ NFO ಬೇಸ್ಡ್ ಆಗಿರೋದು ಯಾವ ಇಂಡೆಕ್ಸ್ ಮೇಲೆ, ನಿಫ್ಟಿ 200 ವ್ಯಾಲ್ಯೂ 30 ಇಂಡೆಕ್ಸ್. ಈ ಇಂಡೆಕ್ಸ್ ಕಳೆದ 1 ವರ್ಷದಲ್ಲಿ ಮಾರ್ಕೆಟ್ ವಾಲಟಿಲಿಟಿ ನಡುವೆ ಕೂಡ 13% ಪಾಸಿಟಿವ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಅಷ್ಟೇ ಅಲ್ಲ, ಸ್ವಲ್ಪ ಲಾಂಗ್ ಟರ್ಮ್ ಕೂಡ ನೋಡ್ಬೇಕಲ್ಲ ನಾವು. ಕಳೆದ 5 ವರ್ಷಗಳಲ್ಲಿ 27.8% ನಷ್ಟು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿದೆ. 7 ವರ್ಷಗಳಲ್ಲಿ 25.7% ಆನ್ಯುವಲ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿದೆ. ಏನೋ ಬಜಾಜ್ ಲೈಫ್ NFO ಕೂಡ ಎಕ್ಸಾಕ್ಟ್ ಆಗಿ ಇದೇ ಇಂಡೆಕ್ಸ್ ಅನ್ನ ಫಾಲೋ ಮಾಡುತ್ತೆ. ಆಗ್ಲೇ ಹೇಳಿದ ಹಾಗೆ ಜುಲೈ 27 ಲಾಸ್ಟ್ ಡೇಟ್ NFOದು. ಆಮೇಲೆ ಅದು ಮಾರ್ಕೆಟ್ ಪ್ರೈಸಿಗೆ ಹೋಗುತ್ತೆ. ಅಲ್ಲಿ ತನಕ ಬರೀ 10 ರೂಪೀಸ್ ಪರ್ ಯೂನಿಟ್ NAV ನಲ್ಲಿ ಆಸಕ್ತರು ಇದನ್ನ ಎಕ್ಸ್ಪ್ಲೋರ್ ಮಾಡಬಹುದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಆಸಕ್ತರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಪ್ರಾಡಕ್ಟ್ ನ ಪೂರ್ಣ ಮಾಹಿತಿಯನ್ನ ಪಡ್ಕೋಬಹುದು. ಜೊತೆಗೆ ಆರಂಭದಲ್ಲಿ ಹೇಳಿದ್ವಿ, ಇದೊಂದು ಯುಲಿಪ್ ಪ್ರಾಡಕ್ಟ್ ಅಂತ, ಇನ್ಶೂರೆನ್ಸ್ ಯುಲಿಪ್ ಪ್ರಾಡಕ್ಟ್ ಅಂತ. ಇದು ನಿಮ್ಮ ಕುಟುಂಬಕ್ಕೆ ಇನ್ಶೂರೆನ್ಸ್ ನ ಕವರೇಜ್ ಕೂಡ ಕೊಡೋ ರೀತಿನೇ ಡಿಸೈನ್ ಆಗಿರುತ್ತೆ. ಇಲ್ಲಿ ನೀವು ಕಟ್ಟೋ ವಾರ್ಷಿಕ ಪ್ರೀಮಿಯಂ ನ 10 ಪಟ್ಟು ಅಥವಾ ನೀವು ಮಂತ್ಲಿ ಪ್ರೀಮಿಯಂ ಕಟ್ತಾ ಇದ್ರೆ ಮಾಸಿಕ ಪ್ರೀಮಿಯಂ ನ 120 ಪಟ್ಟು ಲೈಫ್ ಕವರ್ ಸಿಗುತ್ತೆ. ಇನ್ನು ಟ್ಯಾಕ್ಸ್ ಬೆನಿಫಿಟ್ಸ್ ನೋಡೋದಾದ್ರೆ ಇದರಲ್ಲಿ ಆ ಅಡ್ವಾಂಟೇಜ್ ಕೂಡ ಇದೆ ಇನ್ಶೂರೆನ್ಸ್ ಪ್ರಾಡಕ್ಟ್ ಆಗಿರೋದ್ರಿಂದ. ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷ ರೂಪಾಯಿವರೆಗೆ ಟ್ಯಾಕ್ಸ್ ವಿನಾಯಿತಿ ಸಿಗುತ್ತೆ. ಹಾಗೆ ಇಂಥ ಯುಲಿಪ್ಗಳಲ್ಲಿ ನಿಮ್ಮ ವಾರ್ಷಿಕ ಪ್ರೀಮಿಯಂ 2.5 ಲಕ್ಷ ರೂಪಾಯಿವರೆಗೆ ಇದ್ರೆ ಮೆಚುರಿಟಿ ಟೈಮ್ನಲ್ಲಿ ನಿಮ್ಮ ಕೈಗೆ ಬರೋ ಒಟ್ಟು ಹಣ
ಸೆಕ್ಷನ್ 10(10)(d) ಅಡಿಯಲ್ಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಫುಲ್ ಅದು ಕೂಡ. ಜೊತೆಗೆ ಸ್ನೇಹಿತರೆ, ಬಜಾಜ್ ಲೈಫ್ ಯುಲಿಪ್ ಪ್ಲಾನ್ ಸ್ಮಾರ್ಟ್ ವೆಲ್ತ್ ಗೋಲ್ ಅನ್ನೋ ಒಂದು ಫೀಚರ್ ಇದೆ ಇದರಲ್ಲಿ. ಅದರ ಹೆಸರೇ ವೇವರ್ ಆಫ್ ಪ್ರೀಮಿಯಂ ಅಂತ. ಅಂದರೆ ಒಂದು ವೇಳೆ ದುರದೃಷ್ಟವಶಾತ್ ಪಾಲಿಸಿ ಹೋಲ್ಡರ್ ಮೃತಪಟ್ಟರೆ ಈ ಪ್ಲಾನ್ ಅವ್ರು ಯಾರನ್ನು ನಾಮಿನಿ ಮಾಡಿರ್ತಾರೋ ಪಾಲಿಸಿ ಹೋಲ್ಡರ್ ಅವ್ರ ಫ್ಯಾಮಿಲಿಗೆ ಟ್ರಿಪಲ್ ಬೆನಿಫಿಟ್ ಕೊಡುತ್ತೆ. ಮೊದಲನೇದು, ಮರಣ ಹೊಂದಿದ ತಕ್ಷಣ ವಾರ್ಷಿಕ ಪ್ರೀಮಿಯಂನ 10 ಪಟ್ಟು ಹಣ ಲೈಫ್ ಕವರ್ ಅಂದರೆ ಲೈಫ್ ಕವರ್ ದುಡ್ಡು ನಾಮಿನಿಗೆ ಸಿಕ್ಬಿಡುತ್ತೆ ಇಮಿಡಿಯೇಟ್ಲಿ. ಎರಡನೇ ಸಪೋರ್ಟ್ ಏನು ಅಂದರೆ ಇನ್ಕಮ್ ಸಪೋರ್ಟ್. ಪಾಲಿಸಿಯ ಪೀರಿಯಡ್ ಮುಗಿಯೋ ತನಕ ಪ್ರತಿ ವರ್ಷ ದುಡಿತಾ ಇರೋ ವ್ಯಕ್ತಿ ಅವ್ರು ಬದುಕಿದ್ದಾಗ ಕಟ್ತಾ ಇದ್ದ ಪ್ರೀಮಿಯಂಗೆ ಈಕ್ವಲ್ ಆಗಿರೋ ಹಣ ನಾಮಿನಿಗೆ ರೆಗ್ಯುಲರ್ ಆದಾಯದ ರೂಪದಲ್ಲಿ ಸಿಗುತ್ತೆ. ಮೂರನೇ ಲಾಭ ಪ್ರೀಮಿಯಂ ಮನ್ನಾ. ಇದು ಇಂಪಾರ್ಟೆಂಟ್. ಅಂದರೆ ದುಡಿಯೋ ವ್ಯಕ್ತಿಯನ್ನ ಫ್ಯಾಮಿಲಿ ಕಳ್ಕೊಂಡಾಗ ಪಾಲಿಸಿ ಲ್ಯಾಪ್ಸ್ ಆಗಲ್ಲ. ಅಷ್ಟು ಈ ಮೇಲೆ ಹೇಳಿದ 2 ಬೆನಿಫಿಟ್ಸ್ ಕೊಟ್ಟು ಕೂಡ ಮುಂದಿನ ಮಂತ್ಲಿ ಪ್ರೀಮಿಯಮನ್ನು ಇನ್ಶೂರೆನ್ಸ್ ಕಂಪ್ನಿನೇ ಕಟ್ತಾ ಹೋಗುತ್ತೆ. ಕಟ್ಟಿ ಪಾಲಿಸಿಯನ್ನು ಆಕ್ಟಿವ್ ಆಗಿ ಇಟ್ಕೊಂಡು ಕಡೆಗೆ ಮೆಚುರಿಟಿ ಬಂದಾಗ, ಪಾಲಿಸಿ ಅವಧಿ ಮುಗಿದಾಗ ಆ ಇಡೀ ಮೆಚುರಿಟಿ ಅಮೌಂಟನ್ನು ಕೂಡ ಸಂಪೂರ್ಣವಾಗಿ ನಾಮಿನಿ ಕೊಡ್ತಾರೆ. ಇನ್ನೊಂದು ಮುಖ್ಯವಾಗಿರೋ ವಿಚಾರ ಅಂದರೆ ಫಂಡ್ ಅನಿವಾಸಿ ಭಾರತೀಯರಿಗೂ ಕೂಡ ಓಪನ್ ಇರುತ್ತೆ, NRIಗಳಿಗೂ ಕೂಡ ಓಪನ್ ಇರುತ್ತೆ. ಬಟ್ ಅವರಿಗೆ ಸ್ಟಾರ್ಟಿಂಗ್ ಪ್ರೈಸ್ 18,000 ರೂಪೀಸಿಂದ ಶುರುವಾಗುತ್ತೆ NRIಗಳಿಗೆ. ರೆಸಿಡೆಂಟ್ ಇಂಡಿಯನ್ಸ್, ನಿವಾಸಿ ಭಾರತೀಯರು ಸಣ್ಣ ಅಮೌಂಟಿಂದಲೂ ಕೂಡ ಶುರು ಮಾಡ್ಬೋದು. ಬರೀ 2,000 ರೂಪಾಯಿಂದನಾದರೂ ಶುರು ಮಾಡ್ಬೋದು. ಆದರೆ ಸ್ನೇಹಿತರೆ, ಇಲ್ಲಿ ಒಂದಿಷ್ಟು ಗಮನ ಕೊಡಲೇಬೇಕಾದ ವಿಚಾರಗಳಿವೆ. ಇದೊಂದು ಈಕ್ವಿಟಿ ಆಧಾರಿತ ಮಾರ್ಕೆಟ್ ಲಿಂಕ್ಡ್ ಫಂಡ್. ಅಂದರೆ ಇದರಲ್ಲಿ ಬ್ಯಾಂಕ್ FD ಥರ ಫಿಕ್ಸೆಡ್ ರಿಟರ್ನ್ಸ್ ಎಲ್ಲ ಬರೋದಿಲ್ಲ, ಗ್ಯಾರಂಟಿಡ್ ರಿಟರ್ನ್ಸ್ ಎಲ್ಲ ಇರೋದಿಲ್ಲ. ಇದರಲ್ಲಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಮಾರ್ಕೆಟ್ ಮೇಲಕ್ಕೆ ಹೋದಾಗ ಮೇಲಕ್ಕೆ ಹೋಗುತ್ತೆ, ಮಾರ್ಕೆಟ್ ಕೆಳಗೆ ಬಂದಾಗ ಕೆಳಗೆ ಬರುತ್ತೆ. ಹಾಗೆ ನೀವು ಇಲ್ಲಿ ಹಾಕಿರೋ ದುಡ್ಡೆಲ್ಲ ಪೂರ್ತಿ ಇನ್ವೆಸ್ಟ್ಮೆಂಟ್ಗೂ ಹೋಗೋದಿಲ್ಲ. ಯಾಕಂದ್ರೆ ಇದು ಯುಲಿಪ್ ಆಗಿರೋದ್ರಿಂದ ಇನ್ಶೂರೆನ್ಸ್ ಕೂಡ ನಿಮಗೆ ಕವರೇಜ್ ಕೊಡ್ತಾರಲ್ಲ, ಅದಕ್ಕೊಂದಷ್ಟು ಚಾರ್ಜಸ್ ಹೋಗುತ್ತೆ. ಹಾಗೆ 5 ವರ್ಷಗಳ ಲಾಕ್ ಇನ್ ಪೀರಿಯಡ್ ಕೂಡ ಇರುತ್ತೆ. ಜೊತೆಗೆ ಸಾಮಾನ್ಯವಾಗಿ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ 0.1%ನಿಂದ 0.5% ವರೆಗೆ ಇರುತ್ತಲ್ವಾ. ಆದರೆ ಯುಲಿಪ್ ಪ್ಲಾನಲ್ಲಿ ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ FMC 1.35% ವರೆಗೂ ಇರುತ್ತೆ. ಅಂದರೆ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ₹1.35 ಅಷ್ಟು ಹಣವನ್ನು ಈ ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ಸೇ ಹೋಗಬಹುದು. ಜೊತೆಗೆ ಇನ್ಶೂರೆನ್ಸ್ ಕವರೇಜ್ ಕೊಡೋಕೆ ಎಷ್ಟು ಚಾರ್ಜಸ್ ಹೋಗುತ್ತೆ, ಅದಕ್ಕೆ ಮಾರ್ಟಾಲಿಟಿ ಚಾರ್ಜಸ್ ಅಂತ ಹೇಳ್ತಾರೆ. ಅದು ಕೂಡ ನೀವು ಕಟ್ಟಿರೋ ಪ್ರೀಮಿಯಂನಲ್ಲಿ ಒಂದಷ್ಟು ಮೂವ್ ಆಗುತ್ತೆ ದುಡ್ಡು ಇನ್ಶೂರೆನ್ಸ್ ಕವರೇಜ್ ಕೊಡೋಕೆ. ಜೊತೆಗೆ ಅವಾಗ ನಿಮಗೆ ಟ್ರಿಪಲ್ ಬೆನಿಫಿಟ್ ಸಿಗಬೇಕು ಅಂತ ಹೇಳಿದ್ವಲ್ಲ, ಆ ಟ್ರಿಪಲ್ ಬೆನಿಫಿಟ್ ಸಿಗೋದು ಇದನ್ನು ಲಾಂಗ್ ಟರ್ಮ್ ವರೆಗೂ ಕೂಡ ಹೋಲ್ಡ್ ಮಾಡಿದಾಗ, ದೀರ್ಘಾವಧಿವರೆಗೆ ಕಂಟಿನ್ಯೂ ಮಾಡಿದಾಗ ಮಾತ್ರ. ಸುಮ್ಮನೆ 6 ತಿಂಗಳು ಕಟ್ಟಿ ಬಿಟ್ಟೆ ಅಂತ ಹೇಳಿದ್ರೆ ಆ ಬೆನಿಫಿಟ್ ಎಲ್ಲ ಸಿಗೋದಿಲ್ಲ. ಸೊ ಇದು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡುವಂಥ ಪ್ರಯತ್ನ ಸ್ನೇಹಿತರೆ. ಬಜಾಜ್ ಲೈಫ್ ನಿಫ್ಟಿ 200 ವ್ಯಾಲ್ಯೂ 30 ಇಂಡೆಕ್ಸ್ ಫಂಡ್, ಜುಲೈ 27 ಲಾಸ್ಟ್ ಡೇಟ್, NFO ಪೀರಿಯಡ್ ಇದ್ರದ್ದು. ಇನ್ನಷ್ಟು ಮಾಹಿತಿ ಬೇಕು ಅಂದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.